ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಾನು ನಿಮಗೊಂದು ವಿಶೇಷವಾದ ಮಾಹಿತಿ ನೀಡ್ತಾ ಇದ್ದೀನಿ. ಏನಪ್ಪ ಅದು ಅಂತಂದರೆ, ನೋಡಿ ಸ್ನೇಹಿತರೆ, ವಿಶೇಷವಾಗಿ ಮಂಗಳವಾರ ಹುಣ್ಣಿಮೆ ಕೂಡ ಇದೆ. ಅದರ ಜೊತೆಯಾಗಿ ಅನಂತ ಚತುರ್ದಶಿಯ ಹುಣ್ಣಿಮೆ ಕೂಡ ಇರೋದ್ರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನಮಗೆ ನಮ್ಮ ಜೀವನದಲ್ಲಿ ಯಶಸ್ಸು, ಕೀರ್ತಿ, ಹಣ, ಐಶ್ವರ್ಯ ಎಲ್ಲ ಬೇಕು ಅಂತ ಬಯಸುವಂಥವ್ರು ಖಂಡಿತವಾಗ್ಲೂ ನೀವು ಅವತ್ತಿನ ದಿನ ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ರಂಗನಾಥ ಸ್ವಾಮಿ ಇರ್ಬೋದು, ವಿಷ್ಣು ಅಂಶ ಕೂಡಿರುವಂಥ ಶ್ರೀನಿವಾಸ ಇರ್ಬೋದು, ವೆಂಕಟೇಶ್ವರ ಇರ್ಬೋದು, ಅಂಥ ದೇವಸ್ಥಾನಗಳಿಗೆ ಖಂಡಿತವಾಗ್ಲೂ ಅವತ್ತಿನ ದಿನ ಹೋಗ್ಬಿಟ್ಟು ಬನ್ನಿ. ಯಾಕಂದರೆ ಭಗವಂತನ ನಾವು ದರ್ಶನ ಮಾಡಲೇಬೇಕಾಗುತ್ತೆ. ಯಾಕಂದರೆ ಭಗವಂತ ಭಕ್ತರನ್ನ ನೋಡೋಕ್ಕೋಸ್ಕರ ದೇವಲೋಕದಿಂದ ಭೂಲೋಕಕ್ಕೆ ಬಂದಿರ್ತಾನೆ. ಅಂಥ ಸಂದರ್ಭಗಳಲ್ಲಿ ತಮಗೆ ಏನು ಬೇಕೋ ಅದನ್ನು ಅವರೇ ಸ್ವತಃ ಬಂದು ಕೇಳ್ಕೊಂಡಾಗ ಖಂಡಿತವಾಗ್ಲೂ ನಾನು 100ಕ್ಕೆ ಅವರು 1000 ಪಟ್ಟು ಕೇಳಿದ್ರೆ ಅಟ್ಲೀಸ್ಟು ನಾನು 100% ಆದರೂ ಕೊಡ್ತೀನಿ. ಇಲ್ಲ ಅಂದರೆ ಅದರಲ್ಲಿ 10% ಆದರೂ ಅವರು ಕೇಳಿರೋ ಅಂಥದ್ದು ಖಂಡಿತವಾಗ್ಲೂ ನಾನು ಕೊಟ್ಟೇ ಕೊಡ್ತೀನಿ ಅಂತ ಪ್ರತಿಯೊಬ್ಬ ಭಗವಂತನು ಕೂಡ ಭಕ್ತರ ಆಸೆಗಳನ್ನ ಈಡೇರಿಸೋಕ್ಕೋಸ್ಕರನೇ ಅವರು ಪ್ರತಿದಿನ ನಮ್ಮನ್ನು ಕಾಯ್ತಾ ಇರ್ತಾರೆ. ಅಥವಾ ಪ್ರತಿದಿನ ಹಬ್ಬ ಹರಿದಿನಗಳು, ವ್ರತಗಳ ಆಚರಣೆಗಳು ಖಂಡಿತವಾಗ್ಲೂ ಇರುತ್ತೆ. ಅದಿಲ್ಲ ಅಂದಿದ್ರೆ ನಮ್ಮ ಭೂಲೋಕದಲ್ಲಿ ಯಾವ ವ್ರತನೂ ಮಾಡ್ತಾ ಇರಲಿಲ್ಲ, ಯಾವ ಆಚರಣೆ ಪದ್ಧತಿಗಳನ್ನು ಮಾಡ್ತಾ ಇರಲ್ಲ. ಅಂದರೆ ಭಗವಂತ ಖಂಡಿತವಾಗ್ಲೂ ಇದ್ದಾನೆ. ಭಗವಂತ ಯಾರಿಗೆ ಯಾವಾಗ ಏನೇನು ಸೇರಬೇಕು ಅನ್ನೋದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಅವನಿಗೆ ನಾವು ಒಂದು ಅಪ್ಲಿಕೇಶನ್ ಅಂತ ಹಾಕಿದಾಗ ಅಥವಾ ಒಂದು ಬೇಡಿಕೆ ಅಂತ ನಾವು ಇಟ್ಟಾಗ ಖಂಡಿತವಾಗ್ಲೂ ಭಗವಂತ ನಮ್ಮನ್ನು ಅಳೆದು ತೂಗಿ ನಿಷ್ಕಲ್ಮಶವಾದ ಮನಸ್ಸಿಂದ, ಶುದ್ಧವಾದ ಮನಸ್ಸಿಂದ ನಾವು ಬೇಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಭಗವಂತ ನಮಗೆ ಒಲಿತಾನೆ. ಎಷ್ಟೊಂದು ಜನ ಲಕ್ಷ ಕೋಟಿ ಎಲ್ಲ ಕೊಟ್ಟು ಭಗವಂತನಿಗೆ ಹೋಮ, ಅಭಿಷೇಕ, ಅಲಂಕಾರ ಎಲ್ಲ ಸೇವೆನೂ ಮಾಡಿಸಿರ್ತಾರೆ. ಆದರೆ ಅಂಥವ್ರಿಗೆ ಭಗವಂತ ಒಲ್ದಿರೋದಿಲ್ಲ. ಆದರೆ ಭಗವಂತನ ದರ್ಶನ ಮಾಡೋಕ್ಕೆ ಹೋಗೋಂಥ ಭಕ್ತ 10 ರೂಪಾಯಿ ಕೊಟ್ಟು ತುಳಸಿನ ತೊಗೊಂಡೋಗಿ ಅವನು ಕೊಟ್ಟಿದ್ದೆ ಆದರೆ ಆ ತುಳಸಿಗೆ ಮನಸ್ಸೋತಿರ್ತಾನೆ ಭಗವಂತ. ಆ ರೀತಿ ಇರುವಂಥ ಭಗವಂತನ ಸೇವೆ ಮಾಡುವಾಗ ನಾವು ವಿಶೇಷ ದರ್ಶನ ಮಾಡೋವಂಥ ಸಂದರ್ಭದಲ್ಲಿ, ವಿಶೇಷ ಪೂಜೆ ಪುನಸ್ಕಾರಗಳಿರೋಂಥ ದಿನಗಳಲ್ಲಿ ನಾವು ಭಗವಂತನ ಹತ್ರ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಹೋಗಬೇಕಾಗುತ್ತೆ. ಆ ಹೋಗೋವಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಬರಿಗೈಯಲ್ಲಿ ಹೋಗಬೇಡಿ. ಯಾಕಂದರೆ ಭಗವಂತನ ದರ್ಶನ ಮಾಡಬೇಕು ಅನ್ನುವಾಗ ಯಾವಾಗಲೂ ನಾವು ಬರಿಗೈಯಲ್ಲಿ ಹೋದರೆ ಭಗವಂತನಿಗೆ ನಾವು ಏನನ್ನು ಕೊಡೋಕ್ಕೆ ಆಗದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಾವು ತಿನ್ನೋಂಥ 10 ರೂಪಾಯಿ 20 ರೂಪಾಯಿಲಿರುವಂಥ ಒಂದು ತುಳಸಿ ದಳ ತೊಗೊಂಡೋಗಿ ಕೊಟ್ರೂ ಸಹ ಭಗವಂತನಿಗೆ ಇಷ್ಟ ಆಗುತ್ತೆ. ಯಾಕಂದರೆ ಬರಿಗೈಯಲ್ಲಿ ಹೋಗಬಾರ್ದು ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಬರಿಗೈಯಲ್ಲಿ ಹೋಗಿ ನಮ್ಮ ಜೀವನನೂ ಕೂಡ ಬರಿಗೈ ಮಾಡ್ಕೊಬಾರ್ದು ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ. ಅದರಲ್ಲೂ ನಿಮಗೆ ನಿಜವಾಗ್ಲೂ ನಾವು ಶ್ರೀಮಂತರ ಆಗಬೇಕು, ನಮ್ಮ ಕಡು ಬಡತನ ನಿವಾರಣೆ ಆಗಬೇಕು, ನಮ್ಮ ನೋವುಗಳೆಲ್ಲ ನಿವಾರಣೆ ಆಗಬೇಕು, ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ಅಂತ ಬಯಸೋ ಅಂಥವ್ರು ಅವತ್ತಿನ ದಿನ ನಾನು ಹೇಳೋ ಅಂಥ ವಸ್ತುನ ನೀವು ಅವತ್ತಿನ ದಿನ ತಗೊಂಡೋಗಿ ನೀವು ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾವುದೋ ಒಂದು ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ನಿಮ್ಮ ಅದೃಷ್ಟ ಅನ್ನೋದು ತುಂಬ ಚೆನ್ನಾಗಿದ್ದರೆ ನೀವು ಕೊಟ್ಟಂಥ ವಸ್ತುವಿಗೆ ಭಗವಂತ ನಿಮಗೆ ಒಲಿದು ಕೋಟ್ಯಾಧೀಶ್ವರನ್ನಾಗೆ ಮಾಡಿಬಿಡ್ಬೋದು. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಿಮಗೆ ಗೊತ್ತಿದೆ ಕೇರಳ ಕಡೆ ಎಲ್ಲ ಅನಂತಮೂರ್ತಿ ದೇವಸ್ಥಾನಗಳಲ್ಲಿ ಎಂಥ ನಿಧಿ ನಿಕ್ಷೇಪ, ಹಣ, ಐಶ್ವರ್ಯ ತುಂಬಿ ತುಳ್ಕುತ್ತೋ ಅದೇ ರೀತಿ ನಮ್ಮ ಮನೆಯಲ್ಲೂ ನಿಧಿ ಐಶ್ವರ್ಯ ತುಂಬಿ ತುಳುಕಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ಶ್ರೀಮಂತರಾಗಬೇಕು ಅಥವಾ ನಮ್ಮ ಜೀವನದಲ್ಲೂ 4 ಜನರ ಎದುರಿಗೆ ನಾವು ಬಾಳೆ ಬದುಕಬೇಕು, ನಮ್ಮ ಚಿಕ್ಕ ಪುಟ್ಟ ಆಸೆಗಳೆಲ್ಲನೂ ನೆರವೇರಬೇಕು ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ನಾನು ಹೇಳ್ಕೊಡೋ ಅಂಥ ಈ ಮಂತ್ರನ ನೀವು ಹೇಳ್ಕೊಂಡು ಖಂಡಿತವಾಗ್ಲೂ ನೀವು ನಾನು ಹೇಳೋಂಥ ವಸ್ತುನ ತಗೊಂಡೋಗಿ ಖಂಡಿತವಾಗ್ಲೂ ಕೊಡಿ ಸ್ನೇಹಿತರೆ. ಅದು ಯಾವುದಪ್ಪ ಅದು ಮಂತ್ರ ಅಂದರೆ, ನೋಡಿ ಸ್ನೇಹಿತರೆ, ಶಾಂತಾಕಾರಂ ಭುಜಗಶಯನಂ, ಶಾಂತಾಕಾರಂ ಭುಜಗ
ಪುಂಡರೀಕಶಯನಂ ಪದ್ಮನಾಭಂ ಸುರೇಶಂ ವಿಶ್ವಧಾರಂ ಗಗನಸದೃಶ್ಯಂ ಮೇಘವರ್ಣಂ ಶುಭಾಗಂ ಲಕ್ಷ್ಮೀ ನೋಡಿ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಾಯಹರಂ ಸರ್ವಲೋಕೈಕನಾಥಂ. ನೋಡಿ, ಈ ಮಂತ್ರನ ನೀವು ಹೇಳ್ಕೊಳ್ಳಿ ಸ್ನೇಹಿತರೆ. ನನಗೆ ಬಂದಿರೋ ರೀತಿಲಿ ನಾನು ನಿಮಗೆ ಮಂತ್ರನ ಹೇಳ್ಕೊಟ್ಟಿದ್ದೀನಿ. ನನಗೆ ರಾಗವಾಗಿ ಆಡೋದಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ನಾನು ಕೆಲವೊಂದು ಮಂತ್ರಗಳು ನನಗೆ ಗೊತ್ತಿದ್ರೂ ಕೂಡ ಕೆಲವೊಂದು ನನಗೆ ರಾಗವಾಗಿ ಹೇಳೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಆ ಮಂತ್ರಗಳನ್ನ ನಾನು ಬರೆದು ಹಾಕ್ಬಿಡ್ತೀನಿ. ಆದ್ರೂ ಇದು ಸಣ್ಣ ಮಂತ್ರ ಆಗಿರೋದ್ರಿಂದ ಖಂಡಿತವಾಗ್ಲೂ ಹೇಳ್ಕೊಟ್ಟಿದ್ದೀನಿ. ಈ ಮಂತ್ರನ ನೀವು ಒಂದು 11 ಸರಿ ಹೇಳ್ಕೊಂಡು ನೀವು ನಾಳೆ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಅದರಲ್ಲೂ ವಿಶೇಷವಾಗಿ ನೀವು ರಂಗನಾಥ ಸ್ವಾಮಿ, ಮಹಾಲಕ್ಷ್ಮಿ ಮತ್ತು ಶ್ರೀದೇವಿ ಸಮೇತ ಭೂದೇವಿ ಇರೋದ್ರಿಂದ ನಮಗೆ ಅವರ 3 ಜನರ ಅನುಗ್ರಹ ಬೇಕಾಗುತ್ತೆ. ಯಾಕಂದರೆ ನಮಗೆ ಮಹಾಲಕ್ಷ್ಮಿ, ಲಕ್ಷ್ಮಿ ಬೇಕಾಗಿರುತ್ತೆ, ಅದರಲ್ಲೂ ಭೂದೇವಿನೂ ಕೂಡ ನಮಗೆ ಬೇಕಾಗ್ತಾರೆ. ಯಾಕಂದರೆ ಭೂಮಿ ಇಲ್ಲ ಅಂದರೆ ನಾವು ವಾಸ ಮಾಡೋಕ್ಕೆ ಆಗೋದಿಲ್ಲ. ನಮಗೂ ಒಂದು ಇರೋದಕ್ಕೆ ಒಂದು ಮನೆ ಬೇಕು, ಹಣ ಬೇಕು, ಐಶ್ವರ್ಯ ಬೇಕು, ನೆಮ್ಮದಿ ಬೇಕು ಅಂತ ಬಯಸೋ ಅಂಥವ್ರು ನಾಳೆ ದಿನ ಖಂಡಿತವಾಗ್ಲೂ ನೀವು ಪ್ರತಿಯೊಬ್ಬರು ಕೂಡ ನೀವು ಯಾರ್ಯಾರು ಹೋಗ್ತಿರೋ ಬಿಡ್ತಿರೋ ಅದು ನಿಮ್ಮ ಇಚ್ಛೆ. ಹೋದಂಥ ಸಂದರ್ಭದಲ್ಲಿ ಬರಿಗೈಯಲ್ಲಿ ಹೋಗದಲೆ ನಾನು ಹೇಳೋ ಅಂಥ ವಸ್ತುನ ತಗೊಂಡೋಗಿ. ಅದರಲ್ಲೂ ಮುಖ್ಯವಾಗಿ ನೋಡಿ, ಈ ಮಂತ್ರನ ನೀವು 11 ಸರಿ ಇಲ್ಲ ಅಂದರೆ 108 ಸರಿ ನೀವು ಮನೆಯಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ನೀವು ಇನ್ನೇನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಾಗ ನೀವು ನಾಳೆ ದಿನವೇ ಈ ವಸ್ತುನ ತಂದು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಈ ವಸ್ತುಗೆ ನೀವು ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಾಗೇ ಇಲ್ಲ. ಒಂದು 20 ರೂಪಾಯಿ ಕೊಟ್ಟರೆ ಒಂದು ಕಟ್ಟು ಕೊಡ್ತಾರೆ. ಅದು ಏನಪ್ಪ ಆ ವಸ್ತು ಅಂದರೆ ದರ್ಬೆ ಅಂತ ಸಿಗುತ್ತೆ. ಆ ದರ್ಬೆನ ನೀವು, ದರ್ಬೆ ಅಂದರೆ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ದರ್ಬೆ ಅಂತ ಗ್ರಂಥಿಗೆ ಅಂಗಡಿಯಲ್ಲಿ ಹೋಗಿ ಕೇಳಿ. ದರ್ಬೆ ಅಂದರೆ ಹೋಮ ಹವನ ಎಲ್ಲ ಮಾಡ್ತಿರೋಂಥ ಸಂದರ್ಭಗಳಲ್ಲಿ ಅಥವಾ ಅಭಿಷೇಕ ಮಾಡೋಂಥ ಸಂದರ್ಭಗಳಲ್ಲಿ, ಕಳಸ ಪೂಜೆ ಮಾಡೋಂಥ ಸಂದರ್ಭಗಳಲ್ಲಿ, ಹವಿಸ್ಸು ನೀಡೋವಂಥ ಸಂದರ್ಭಗಳಲ್ಲಿ ದರ್ಬೆನ ಕೈಗೆ ಕಟ್ಕೊಂಡಿರ್ತಾರೆ, ರಕ್ಷೆಯಾಗಿ ಕಟ್ಕೊಂಡಿರ್ತಾರೆ, ಬೆರಳುಗಳಿಗೆ ಕಟ್ಕೊಂಡಿರ್ತಾರೆ, ಕಳಸಕ್ಕೆ ಕಟ್ಟಿರ್ತಾರೆ, ಮತ್ತು ಹೋಮ ಮಾಡ್ತಿರೋ ಅಂತಹ ಸ್ಥಳಗಳಲ್ಲಿ ಅಲ್ಲಲ್ಲಿ ಇಟ್ಟಿರ್ತಾರೆ. ಅದನ್ನು ನಾವು ದರ್ಬೆ ಅಂತ ಕರಿತೀವಿ. ಅಂಥ ದರ್ಬೆನ ಒಂದು ಕಟ್ಟನ್ನ ತಗೊಳ್ಳಿ. ಗ್ರಂಥಿಗೆ ಅಂಗಡಿಯಲ್ಲಿ ಹೋದಾಗ ಒಂದು 20 ರೂಪಾಯಿ ಕೊಟ್ಟರೆ ಕೊಡ್ತಾರೆ. ಆ ದರ್ಬೆನ ನೀವು ತಗೊಂಡು ಬಂದು ಅದರ ಜೊತೆಗೆ ನಾನು ಶ್ರೀನಿವಾಸ ಮತ್ತು ಮಹಾಲಕ್ಷ್ಮಿ ಮತ್ತು ಭೂದೇವಿ ಕೂಡ ನಮಗೆ ಒಲಿಬೇಕು ಅಂತ ಆಸೆ ಪಡೋ ಅಂಥವ್ರು ಖಂಡಿತವಾಗ್ಲೂ ಒಂದು ಸ್ವಲ್ಪ ತುಳಸಿನ ತಗೊಳ್ಳಿ, ತುಳಸಿ ಮಾಲೆನ ತಗೊಳ್ಳಿ. ಅದ್ರ ಜೊತೆಗೆ ನೀವು ಮಲ್ಲಿಗೆ ಹೂವನ್ನ ತಗೊಳ್ಳಿ. ಅದ್ರ ಜೊತೆಗೆ ನೀವು ಕಮಲದ ಹೂವು ಏನಾದರೂ ಸಿಕ್ಕಿದ್ರೆ ಆ ಕಮಲದ ಹೂವನ್ನು ನೀವು ತಗೊಂಡು ಅದ್ರ ಮೇಲೆ ನೀವು ಈ ದರ್ಬೆನ ನೀವು ಅದ್ರ ಮೇಲೆ ಇಟ್ಟು ನೀವು ಪ್ರಾರ್ಥನೆನ ಮಾಡ್ಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ನೀವು ಗಣೇಶನ ಪ್ರಾರ್ಥನೆ ಮಾಡ್ಕೊಳ್ಳಿ, ಕುಲದೇವರು ಪ್ರಾರ್ಥನೆ ಮಾಡ್ಕೊಳ್ಳಿ, ಇಷ್ಟ ದೇವರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಏನೇನು ಕಷ್ಟ ಇದೆ, ನಿಮಗೆ ಏನೇನು ನೋವುಗಳಿದೆ, ನೀವು ಯಾವ ಬಾಧೆಯಿಂದ ನರಳ್ತಾ ಇದ್ದೀರಾ ಪ್ರತಿಯೊಂದನ್ನು ಕೂಡ ನೀವು ಆ ದರ್ಬೆ ಹತ್ರ ನೀವು ಹೇಳ್ಕೊಬೇಕು. ಆಮೇಲೆ ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಆ ದರ್ಬೆನ ಮುಟ್ಟಿ. ಯಾಕಂದರೆ ದೇವಸ್ಥಾನಗಳಲ್ಲಿ ತುಂಬ ರಶ್ ಇರುತ್ತೆ, ಕ್ಯೂ ಇರುತ್ತೆ. ಕೆಲವೊಬ್ಬರಿಗೆ ಹೋದಾಗ ಕೊಡೋ ವ್ಯವಸ್ಥೆ ಇರುತ್ತೆ, ಕೆಲವೊಬ್ಬರಿಗೆ ಕೊಡೋಕ್ಕಾಗೋದೇ ಇಲ್ಲ. ಅಂಥ ಇಕ್ಕಟ್ಟಿನ ಪರಿಸ್ಥಿತಿಗಳಿರುತ್ತೆ. ಅದಕ್ಕೋಸ್ಕರ ನೀವು ಮನೇಲಿ ನಿಮಗೆ ಏನು ಬೇಕೋ ಅದನ್ನೆಲ್ಲ ನೀವು ಸಂಕಲ್ಪ ಮಾಡಿ ತಗೊಂಡೋಗಿದ ನಂತರ ನೀವು ಈ ಮಂತ್ರನ ನೀವು ಒಂದು 11 ಸರಿ ಅಥವಾ 108 ಸರಿ ನೀವು ಪ್ರತಿಯೊಬ್ಬರು ಕೂಡ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೇಳ್ಕೊಂಡು ನೀವು ತದನಂತರ ನೀವು ದೇವಸ್ಥಾನಗಳಿಗೆ ಹೋದಾಗ ಖಂಡಿತವಾಗ್ಲೂ ಅದನ್ನು ದೇವರಿಗೆ ನೀವು ಅರ್ಚಕರ ಮೂಲಕ ನೀವು ಅರ್ಪಣೆ ಮಾಡ್ಬೋದು. ಅಕಸ್ಮಾತು ನಿಮ್ಮ ಅದೃಷ್ಟಕ್ಕೆ ನೀವು ಹೋದಂಥ ಸಂದರ್ಭಗಳಲ್ಲಿ ಅರ್ಚಕರು ನಿಮ್ಮಿಂದ ಈಸ್ಕೊಳ್ಳಲಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ, ರಶ್ ಇದೆ, ನಾವು ತುಂಬ ಒಳಗಡೆ ಹೋಗೋಕ್ಕಾಗಲಿಲ್ಲ ಅಂತ ಬಯಸೋ ಅಂಥವ್ರು ನೀವು ಏನೂ ಮಾಡಬೇಡಿ, ನೊಂದ್ಕೊಂಬೇಡಿ. ನಿಮಗೆ ಅದನ್ನು ನೀವು ಮನೇಲಿ ಸಂಕಲ್ಪ ಮಾಡಿರ್ತೀರ. ಅದಾದಮೇಲೆ ನೀವು ಏನು ಮಾಡ್ಬೋದು ಅಂದರೆ ಅಲ್ಲೇ ಸುತ್ತಮುತ್ತ ಏನಾದರೂ ವಿಶೇಷವಾಗಿ ಹೋಮ ಮಾಡ್ತಾ ಇದ್ದರೆ ಆ ಹೋಮದ ಸ್ಥಳಕ್ಕೆ ನೀವು ತಗೊಂಡೋಗಿ ಆ ಕಟ್ಟನ್ನು
ಕಲ್ಲಿನ ಕಳಸಗಳೆಲ್ಲ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಲ್ಲಿ ಸಹ ನೀವು ಭಗವಂತನ ಹೆಸರೇಳಿ ಅಲ್ಲಿ ಇಟ್ಟು ಬರ್ಬೋದು. ಅಕಸ್ಮಾತು ಆ ವ್ಯವಸ್ಥೆ ಕೂಡ ಇಲ್ಲ ಅಂತ ಅನ್ನೋರು ನೋಡಿ, ಯಾವುದೇ ಒಂದು ದೇವಸ್ಥಾನ ಅಂತ ಇದ್ದೇ ಇರುತ್ತೆ. ಆ ದೇವಸ್ಥಾನದ ಮುಂಭಾಗದಲ್ಲಿ ಗೋಪುರ ಅಂತ ಇದ್ದೇ ಇರುತ್ತೆ. ಆ ಗೋಪುರದ ಎದುರಿಗೆ ನೀವು ತಗೊಂಡೋಗಿ ನೀವು ಇಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅಲ್ಲೂ ಕೂಡ ನೀವು ಇಟ್ಟು ಬರ್ಬೋದು. ಅಲ್ಲಿ ನೀವು ಇಟ್ಟಾಗ ಖಂಡಿತವಾಗ್ಲೂ ಭಗವಂತನಿಗೆ ನೀವು ಮಾಡಿದಂತಹ ಸಂಕಲ್ಪ ಸೇವೆ ಅಲ್ಲೂ ಕೂಡ ಅದು ಸಿದ್ಧಿ ಆಗುತ್ತೆ. ಅದನ್ನು ಯಾರಾದರೂ ತಗೊಂಡೋಗಿರಲಿ, ಅಂದರೆ ನೀವು ಭಗವಂತನ ಹೆಸರೇಳಿ ಒಂದು ವಸ್ತುನ ಅಲ್ಲಿ ತಗೊಂಡೋಗಿ ನೀವು ಅಲ್ಲಿ ಗರುಡಗಂಬ ಅಂತ ಇರುತ್ತಲ್ಲ, ಗರುಡ ಧ್ವಜಸ್ತಂಭ ಅಂತ, ಆ ಗರುಡದ ಧ್ವಜಸ್ತಂಭದ ಹತ್ರ ನೀವು ಇಟ್ಬಿಟ್ಟು ಬಂದುಬಿಟ್ರೆ ಸಾಕು, ಭಗವಂತನಿಗೆ ನೀವು ಕೊಟ್ಟಿರೋ ಅಂಥ ವಸ್ತು ಸೇರುತ್ತೆ. ಅದು ಯಾವುದೇ ಆಗಲಿ, ನಾವು ಒಂದು ವಸ್ತುನ ಇಡಬೇಕು ಅಂದರೆ ಒಂದು ನಂಬಿಕೆಯಿಂದ ಇಟ್ಟಿರ್ತೀವಿ. ಯಾಕಂದರೆ ಭಗವಂತ ಇವಾಗ ನೈವೇದ್ಯ ನಾವು ಪ್ರತಿದಿನ ದೇವರಿಗೆ ನೈವೇದ್ಯ ಇಡ್ತೀವಿ ಅಂದರೆ ಭಗವಂತ ತಿಂತಾನೆ ಅನ್ನೋ ನಂಬಿಕೆಯಿಂದನೇ ನಾವು ಪ್ರತಿದಿನ ನೈವೇದ್ಯ ಅಭಿಷೇಕ ಎಲ್ಲ ಮಾಡ್ತೀವಿ. ಅಂದಮೇಲೆ ಭಗವಂತ ಪ್ರತಿಯೊಂದು ಕ್ಷೇತ್ರದಲ್ಲೂ, ಪ್ರತಿಯೊಂದು ಜೀವಿಲೂ, ಪ್ರತಿಯೊಂದು ಸ್ಥಳದಲ್ಲೂ ಇರ್ತಾನೆ. ನಿಮಗೆ ಆ ರೀತಿ ಭಗವಂತನ ಕರುಣೆ ಬೇಕು ಅಂದಾಗ ಖಂಡಿತವಾಗ್ಲೂ ನೀವು ಗರುಡ ಧ್ವಜ ಸ್ತಂಭದ ಹತ್ರ ಇಟ್ಟು ಬರ್ಬೋದು. ಅದನ್ನು ಯಾರಾದರೂ ತಗೊಂಡ್ಲಿ, ಭಗವಂತನೇ ನಿಮ್ಮ ಯಾವುದೋ ಒಂದು ರೂಪದಲ್ಲಿ ಬಂದು ತಗೊಂಡೋಗ್ಬೋದು. ಅಕಸ್ಮಾತ್ ನಿಮಗೆ ಖಂಡಿತವಾಗ್ಲೂ ನೀವು ನೇರವಾಗಿ ಹೋಗಿ ಅರ್ಚಕರ ಎದುರಿಗೆ ಕೊಡ್ತೀವಿ ಅಂದರೆ ಅದು ನಿಮ್ಮ ಪುಣ್ಯ. ನೀವು ಎಷ್ಟು ಪುಣ್ಯ ಮಾಡಿರ್ತೀರೋ ಅದ್ರ ಮೇಲೆ ಅದು ದೇವರ ಸನ್ನಿಧಿಗೆ ಹೋಗುತ್ತೆ. ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ, ಅವತ್ತಿನ ದಿನ ವಿಶೇಷವಾಗಿ ವಿಷ್ಣುವಿನ ತರಂಗಗಳು ಅಂದರೆ ವೈಬ್ರೇಷನು ತುಂಬ ಚೆನ್ನಾಗಿರುತ್ತೆ. ಆ ದೇವಸ್ಥಾನದಲ್ಲಿ ವಿಶೇಷವಾಗಿ ವಿಷ್ಣು ದೇವರು ತಮ್ಮ ನೋಡಿ ತಾವು ನಿದ್ರಿಸುವಂತಹ ಪದ್ಧತಿನ ಚೇಂಜ್ ಮಾಡ್ಕೊಂಡಿರ್ತಾರೆ. ಅಂಥ ಟೈಮ್ಗಳಲ್ಲಿ ನಾವು ಭಗವಂತ ನಮಗೋಸ್ಕರ ನಮ್ಮನ್ನು ನೋಡಬೇಕು ಅನ್ನೋ ಉದ್ದೇಶದಿಂದ, ನಮ್ಮನ್ನು ಕಾಣಬೇಕು ಅನ್ನೋ ಉದ್ದೇಶದಿಂದ ಅವರು ಕಾಯ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ನಾವು ಕೂಡ ಭಗವಂತನಿಗೆ ಹೋಗಿ ಕೃತಜ್ಞತೆ ಸಲ್ಲಿಸಿ ನಾವು ಬರೋದ್ರಿಂದ ಖಂಡಿತವಾಗ್ಲೂ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಅದರಲ್ಲೂ ಲಕ್ಷ್ಮಿಯ ಸಮೇತ ಅವತ್ತಿನ ದಿನ ನೀವು ದರ್ಶನ ಮಾಡಿದಾಗ ನಮಗೆ ಭೂಮಿ ಸಮಸ್ಯೆ ಇದ್ದರೆ, ಮನೆ ಕಟ್ಟೋ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅಕಸ್ಮಾತು ನಮಗೆ ಸಾಲ ಸಮಸ್ಯೆ ಇದೆ, ಮನೆ ಕಟ್ಟೋಕ್ಕೆ ದುಡ್ಡು ಅಡ್ಜಸ್ಟ್ ಆಗ್ತಾ ಇಲ್ಲ ಅಂದಾಗ ಭೂದೇವಿ ಕೂಡ ವಿಷ್ಣುವಿನ ಸಮೇತ ಕೂತಿರ್ತಾರೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರೋರು, ಸೋಲನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋರು ಖಂಡಿತವಾಗ್ಲೂ ಇದನ್ನು ನೀವು ಕೊಟ್ಟು ನೋಡಿ. ಅಕಸ್ಮಾತು ನಾವು ಮನೆ ಕಟ್ಟಲೇಬೇಕು, ನಾವೊಂದು ಸೈಟು ಕೂಡ ಇವತ್ತಿನ ತನಕ ನಾವು ತಗೊಂಡೋಕ್ಕೆ ಆಗಿಲ್ಲ ಅನ್ನೋರು ಆವತ್ತಿನ ದಿನ ನೀವು ಆ ಭೂದೇವಿನ ನೀವು ಸ್ಮರಣೆ ಮಾಡ್ಕೊಳ್ಳಿ. ಅದರಲ್ಲೂ ಸಾಧ್ಯವಾದಷ್ಟು ಲಕ್ಷ್ಮೀ ಸಮೇತ ಇಬ್ಬರ ಹೆಂಡತಿಯರ ಸಮೇತ ವಿಷ್ಣು ಕೂತಿರೋಂಥ ಸಂದರ್ಭಗಳಲ್ಲಿ ನಾವು ಲಕ್ಷ್ಮಿ ಮತ್ತು ನಾರಾಯಣನ ವಿಷ್ಣುನ ನಾವು ಅವತ್ತಿನ ದಿನ ಪ್ರಾರ್ಥನೆ ಮಾಡ್ಕೊಂಡಾಗ ಹಣದ ಜೊತೆ ಭೂಮಿ, ಆರೋಗ್ಯ, ಆಯಸ್ಸು ಪ್ರತಿಯೊಂದು ಕೂಡ ಸಿಗೋದಕ್ಕೆ ಪ್ರೇರಣೆ ಆಗುತ್ತೆ. ಅದಕ್ಕೋಸ್ಕರ ನೀವು ನಾನು ಹೇಳಿದಂಥ ವಸ್ತುಗಳನ್ನ ನೀವು ಇಟ್ಟುಕೊಡಿ. ಅದ್ರ ಜೊತೆಗೆ ನೀವು ಮುಖ್ಯವಾಗಿ ನೋಡಿ, ಅಕಸ್ಮಾತ್ ಒಳಗಡೆ ದೇವಸ್ಥಾನಕ್ಕೆ ನೀವು ಹೋಗುವಾಗ ಮನೆಯಲ್ಲಿನೂ ಅಷ್ಟೇ ನೀವು ಸಂಕಲ್ಪ ಮಾಡ್ಕೊಳ್ಳುವಾಗ ಯಾವಾಗಲೂ ಅಷ್ಟೇ ತಾಂಬೂಲದ ಸಮೇತ ಕೊಡಿ. ಯಾಕಂದರೆ ಒಂದು ತಾಂಬೂಲ ಅಂತ ಕೊಟ್ಟಾಗ ಭಗವಂತನಿಗೆ ಅದು ಸೇರುತ್ತೆ. ಅದಕ್ಕೋಸ್ಕರ ನೀವು ಒಂದು 6 ವಿಳೆದೆಲೆ ಇರ್ಬೋದು, ಒಂದಷ್ಟು ಅಡಿಕೆ ಚೂರುಗಳು, ಅದ್ರ ಜೊತೆಗೆ ನೀವು ನಿಮ್ಮ ಮನೆಯಲ್ಲಿ ನೀವು ದುಡಿದಂಥ ದುಡ್ಡಲ್ಲಿ ಒಂದು 11 ರೂಪಾಯಿನ ನೀವು ಇಟ್ಟು ದೇವಸ್ಥಾನಕ್ಕೆ ಕೊಟ್ಟಾಗ ಕಾಣಿಕೆನೂ ಕೊಟ್ಟಂಗಾಗುತ್ತೆ, ತಾಂಬೂಲನೂ ಕೊಟ್ಟಂಗಾಗುತ್ತೆ. ಮತ್ತು ಅಭಿಮಾನ ದೇವತೆಗಳಿರೋಂಥ ಅವು ಆ ಸಮಯದಲ್ಲಿ ಅವರು ಇಷ್ಟಪಡೋವಂಥ ವಸ್ತುಗಳನ್ನ ನಾವು ಕೊಟ್ಟಾಗ ಖಂಡಿತವಾಗ್ಲೂ ದೇವರ ಆಶೀರ್ವಾದ ಸಿಗುತ್ತೆ. ದರ್ಬೆ ಅನ್ನೋದು ಎಲ್ಲ ಪೂಜೆಗಳಿಗೂ ವಿಶೇಷವಾದದ್ದು. ದರ್ಬೆ ಇಲ್ಲದೆ ಯಾವುದೇ ಪೂಜೆ ಪುನಸ್ಕಾರ ಮಾಡೋದಿಲ್ಲ. ಅದರಲ್ಲೂ ಅನಂತ ಚತುರ್ದಶಿ ದಿನ ದರ್ಬೆಗೆ ಸಂಬಂಧಪಟ್ಟಂತಹ ವಿಶೇಷವಾದ ನಾಗಗಳನ್ನ ಮಾಡ್ತಾರೆ. ಆ ನಾಗಗಳನ್ನ ಮಾಡಿ ಪೂಜೆ ಮಾಡ್ತಾರೆ. ಅಂಥ ದರ್ಬೆಗಳು ವಿಶೇಷವಾಗಿರುತ್ತೆ. ನೀವು ಇವತ್ತು ಕೊಟ್ಟಂಥ ದರ್ಬೆ ಅವರು ಯಾವುದೋ ಒಂದು ಹೋಮಕ್ಕೆ ಬಳಸ್ಕೊಬೋದು, ಯಾವುದೋ ಒಂದು ಪೂಜೆಗೆ ಬಳಸ್ಕೊಬೋದು. ಆದರೆ ನೀವು ಕೊಡೋವಂಥದ್ದು ಕೊಡಿ. ಅವರು ಏನು ಮಾಡ್ಕೊತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಯಾಕಂದರೆ ನಮ್ಮ ಧರ್ಮನ, ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಿ ಅದಾದಮೇಲೆ ನಾವು ಭಗವಂತನಿಗೆ ನೀನು ಕೊಡಪ್ಪ ಅಂತ ನಾವು ಕೇಳಬೇಕೇ ಹೊರತು ನೀನು ಕೊಟ್ಟರೆ ಕೊಡು, ಬಿಟ್ಟರೆ ಬಿಡು ಅಂತ ಯಾವತ್ತೂ ಕೇಳೋಕ್ಕೋಗ್ಬಾರ್ದು. ಭಗವಂತ ಯಾವಾಗಲೂ ಕೊಡೋಕ್ಕೆ ಅಂತಲೇ ನಮ್ಮ ಜೊತೆ ನಮ್ಮ ಒಡನಾಟದಲ್ಲಿರ್ತಾರೆ. ನಾವು ಭಗವಂತನ ಪ್ರೀತಿಯಿಂದ ಕೇಳಿದಾಗ ಭಗವಂತ ನಮಗೆ ಖಂಡಿತವಾಗ್ಲೂ ಮೋಸ ಮಾಡೋದಿಲ್ಲ. ಅವರವರ ಪುಣ್ಯಕ್ಕೆ ತಕ್ಕಂತೆ 1000 ಕೊಡು
ಕೊಡ್ಬೋದು, 100 ಕೊಡ್ಬೋದು, ನಮಗೆ 10 ರೂಪಾಯೇ ಕೊಡ್ಬೋದು. ಅಂದರೆ ಅವರವರು ಮಾಡಿರೋಂಥ ಪೂಜೆಯ ಪ್ರತಿಫಲವಾಗಿ ಅಷ್ಟು ಸಿಗುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸಾಧ್ಯವಾದಷ್ಟು ಈ ಮಂತ್ರನ ಅವತ್ತಿನ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಆಗುತ್ತೋ ಅಷ್ಟು ಸರಿ ನೀವು ಹೇಳ್ಕೊತಾ ಇರಿ. ಅಕಸ್ಮಾತ್ ನಿಮಗೆ ಈ ಮಂತ್ರ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ, ನೀವು ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಓಂ ನಮೋ ನಾರಾಯಣಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ ಅಂತ ನೀವು ಅವತ್ತಿನ ದಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಪನ ಮಾಡ್ತಾ ಇರಿ. ಯಾಕಂದರೆ ನಾವು ಅವತ್ತಿನ ದಿನ ನಾರಾಯಣನ ಸ್ಮರಣೆನ ನಾವು ಎಷ್ಟೆಷ್ಟು ಮಾಡ್ತೀವೋ ಅಷ್ಟಷ್ಟು ನಮ್ಮ ಪಾಪಕರ್ಮಗಳು ವಿಮುಕ್ತಿಗೊಳ್ಳುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸಾಧ್ಯವಾದಷ್ಟು ನೀವು ಕುಟುಂಬ ಸಮೇತ ಹೋಗಿ ಯಾವಾಗಲೂ ಅಷ್ಟೇ ದೇವರ ದರ್ಶನ ಮಾಡಬೇಕು ಅಂದರೆ, ಪೂರ್ಣವಾಗಿ ದೇವರ ಅನುಗ್ರಹ ಸಿಗಬೇಕು ಅಂದರೆ ನಾವು ಕುಟುಂಬ ಸಮೇತ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಕುಟುಂಬ ಸಮೇತ ಹೋಗಿ ದೇವರ ದರ್ಶನ ಮಾಡಿ. ಸಾಧ್ಯವಾದಷ್ಟು ಅವತ್ತಿನ ದಿನ ನೀವು ಅಕಸ್ಮಾತ್ ನೀವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ ಅನ್ನೋರು ನಿಮ್ಮ ಮನೆಯ ಮುಂದೆ, ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ನಾರಾಯಣನ ಫೋಟೋ ಇರ್ಬೋದು, ಅಥವಾ ಶ್ರೀನಿವಾಸನ ಫೋಟೋ ಇರ್ಬೋದು, ರಂಗನಾಥನ ಸ್ವಾಮಿ ಫೋಟೋ ಇರ್ಬೋದು, ಆ ಫೋಟೋಗೆ ನೀವು ತುಳಸಿಯಿಂದ ಅಲಂಕಾರ ಮಾಡಿ ಪೂಜೆ ಮಾಡಿ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಸಿಹಿಯ ನೈವೇದ್ಯನ ಇಟ್ಟು, ನೀವು ಒಂದು ತಾಮ್ರದ ತಟ್ಟೆನ ತಗೊಂಡು ಆ ತಾಮ್ರದ ತಟ್ಟೆ ಮೇಲೆ ಸ್ವಲ್ಪ ಅಕ್ಕಿನ ಹಾಕಿ, ಅದಾದಮೇಲೆ ನೀವು ಒಂದಷ್ಟು ವಿಳೆದೆಲೆನ ಇಟ್ಟು, ಅದ್ರ ಮೇಲೆ ನೀವು ಒಂದಷ್ಟು ಅಡಿಕೆನ ಇಟ್ಟು, ಅದ್ರ ಮೇಲೆ 11 ರೂಪಾಯಿ ದುಡ್ಡಿಟ್ಟು, ನೀವು ತುಳಸಿನ ತೊಗೊಂಡಿರೋ ಅಂಥ ತುಳಸಿನ ಅದ್ರ ಮೇಲೆ ಇಟ್ಟು, ಅದ್ರ ಮೇಲೆ ನೀವು ಕಮಲದ ಹೂಗಳು, ಮಲ್ಲಿಗೆ ಹೂವನ್ನ ಇಟ್ಟು, ಅದ್ರ ಮೇಲೆ ನೀವು ಒಂದು ಕಟ್ಟು ದರ್ಬೆನ ನೀವು ಇಟ್ಟು ಸಂಕಲ್ಪ ಮಾಡಿಕೊಂಡು ನೀವು ಪೂಜೆ ಮಾಡಿ, ತದನಂತರ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ, ರಶ್ಯದು ನೀವು ಅವತ್ತು ಹೋಗಲಿಲ್ಲ ಅಂದರೆ, ನಿಮ್ಮ ಮನೆಯಲ್ಲಿ ನೀವು ಸಂಕಲ್ಪ ಮಾಡಿರೋ ಅಂಥದ್ದನ್ನ ಬುಧವಾರದ ದಿನಗಳಲ್ಲಿ ಅಥವಾ ಶನಿವಾರದ ದಿನಗಳಲ್ಲಿ, ನೀವು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀವು ಹೋದಂತಹ ಯಾವತ್ತೋ ಒಂದಿನ ಹೋಗ್ತಿರಲ್ಲ, ಅವತ್ತಿನ ದಿನ ನೀವು ಹೋಗಿ ಆ ದರ್ಬೆನ ನೀವು ದೇವಸ್ಥಾನಕ್ಕೆ ನೀವು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ಅವತ್ತಿನ ದಿನ ನೀವು ಏನು ಸಂಕಲ್ಪ ಮಾಡಿ ಕೇಳ್ಕೊಂಡಿರ್ತೀರೋ ಆ ಸಂಕಲ್ಪ ನಿಮಗೆ ಪರಿಪೂರ್ಣವಾಗಿ ನೆರವೇರೋದಕ್ಕೆ ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ. ಇಂಥ ದರ್ಬೆನ ನೀವು ಖಂಡಿತವಾಗ್ಲೂ ಕೊಡಿ. ಯಾಕಂದರೆ ದರ್ಬೆ ಅನ್ನೋದು ನಮಗೆ ನಮ್ಮ ಜೀವನದಲ್ಲಿ ನಮ್ಮ ಜೀವನನೇ ಬದಲಾಯಿಸ್ಬಿಡ್ಬೋದು. ಯಾಕಂದರೆ ಬಡವ ಕೂಡ ಭಿಕ್ಷುಕ ಕೂಡ ಶ್ರೀಮಂತನಾಗೋ ಅಂಥ ಒಂದು ಪುಣ್ಯದ ದಿನ ಆಗಿರೋದ್ರಿಂದ ನಮಗೆ ಆದಷ್ಟು ನಾವು ಪ್ರಯತ್ನ ಪಡಬೇಕಾಗುತ್ತೆ. ಯಾಕಂದರೆ ಲೈಫಲ್ಲಿ ನಾವು ಯಾವತ್ತೂ ಅಷ್ಟೇ ನಿಂತು ನೀರು ಆಗಕ್ಕೆ ಹೋಗಬಾರ್ದು, ಹರಿಯೋ ನೀರಾಗಬೇಕು ಅಂತ ನನ್ನ ಭಾವನೆ. ಅಟ್ಲೀಸ್ಟ್ ಪ್ರಯತ್ನನಾದರೂ ಪಡಬೇಕು. ಪ್ರಯತ್ನ ಪಟ್ಟಿದ್ದಕ್ಕೆ 100ಕ್ಕೆ 100% ನಾವು ಗೆಲ್ಲಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ನಮ್ಮ ಪುಣ್ಯಕ್ಕೆ ಒಂದು 50% ಆದರೂ ನಮಗೆ ಸಿಕ್ಕಷ್ಟು ಖುಷಿನೇ ಅಲ್ವಾ ಸ್ನೇಹಿತರೆ. ಅದಕ್ಕೋಸ್ಕರ ನನಗೆ ಗೊತ್ತಿರೋ ಇಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸಾಧ್ಯವಾದಷ್ಟು ಅವತ್ತಿನ ದಿನ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ. ಅಕಸ್ಮಾತು ನಿಮಗೆ ಆ ದೇವಸ್ಥಾನಗಳು ದೂರ ಇದೆ ಅಂತ ಅನಿಸಿದಾಗ ಮನೇಲೂ ಕೂಡ ಈ ರೀತಿ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.